ದರ್ಶನ್ ಅರೆಸ್ಟ್ ಆಗಿರೋದು 11ನೇ ತಾರೀಕು. ದರ್ಶನ್ ಜೈಲು ಪಾಲಾಗಿ 21 ದಿನಗಳಾಗಿದೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ಜೈಲು ಪಾಲಾದ ಮೇಲೆ ನಡೆದಂತಹ ಕಾನೂನು ಪ್ರಕ್ರಿಯೆಗಳಾಗಿರಬಹುದು, ಅದರ ಜೊತೆಗೆ ಈಗಾಗಲೇ ಈ ಒಂದು ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ದರ್ಶನ್ ಈ ರೀತಿಯಾಗಿ ಜೈಲಿಗೆ ಹೋಗೋದಕ್ಕೆ ಒಂದು ಕಡೆಯಿಂದ ಗ್ರಹಚಾರಗಳು ಏನಾದರೂ ಕಾರಣ ಆಗ್ತಾ ಇದೆಯಾ? ದರ್ಶನ್ ಜೈಲು ಪಾಲಾಗೋದಕ್ಕಿಂತ ಮುಂಚೆ ಅವರಿಗೆ ಸಾಕಷ್ಟು ರೀತಿಯಾಗಿ ಜ್ಯೋತಿಷ್ಯರು ಒಂದಷ್ಟು ವಿಚಾರಗಳನ್ನು ಹೇಳಿದ್ರಂತೆ. ನಿಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳಿ, ಅಥವಾ ನಿಮಗೆ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಕಷ್ಟ ಆಗುವಂತಹ ಚಾನ್ಸಸ್ ಇದೆ, ಪೂಜೆ ಪುನಸ್ಕಾರಗಳನ್ನ ಮಾಡಿ ಅಂತ ಹೇಳಿ, ಅಥವಾ ಗ್ರಹಚಾರ ದೋಷ ಇದೆ, ಗುರುದೇಶ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶನಿಯ ಏನಾದರೂ ಪ್ರಾಬ್ಲಮ್ಸ್ ಇರುತ್ತಾ, ಹೀಗೆ ನೂರಾರು ಪ್ರಶ್ನೆಗಳು ಇತ್ತಂತೆ. ಆದರೆ ಅವೆಲ್ಲದಕ್ಕೆ ಏನಾದರೂ ಪರಿಹಾರವನ್ನ ಮಾಡಿಕೊಂಡ್ರ? ಪ್ರಮುಖವಾಗಿ ಈಗ ಅವರ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು, ಈ ಸಂಕಷ್ಟದಿಂದ ದರ್ಶನ್ ಪಾರಾಗ್ತಾರಾ? ಇದರಿಂದ ಹೊರ ಬರ್ತಾರಾ? ಮುಕ್ತಿ ಸಿಗುತ್ತಾ? ಎರಡೆರಡು ಬಾರಿ ಜೈಲಿಗೆ ಹೋಗುವಂತಹ ಅಂತಹ ಆ ಒಂದು ಗ್ರಹಚಾರ ಏನು, ಅಥವಾ ಅಂತಹ ಒಂದು ಅವರ ರಾಶಿಯಲ್ಲಿ ಆಗಿರ್ಬೋದು ಅಥವಾ ಅವರ ಕುಂಡಲಿ ಇರುವಂತಹ ವಿಚಾರಗಳು ಏನೇನು? ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗುವಂಥದ್ದು, ಅವರಿಂದ ಮಾತ್ರ ಅವರಿಗೆ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಬೇರೆಯವರ ಜಾತಕದಿಂದನೂ ಕೂಡ ಬೇರೆಯವರ ದೋಷಗಳು ಇವರಿಗೆ ಕೂಡ ಪರಿಣಾಮ ಬೀರುತ್ತಾ? ಹಾಗೇನೆ ಪರಿಹಾರಗಳು ಸಿಗುತ್ತಾ? ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಇದುವೇ ಹೊತ್ತಿನ ವಿಶೇಷ ಕಾಟೇರನ ಕಾಲಚಕ್ರ. ಕಾಟೇರನ ಕಾಲಚಕ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಅದರ ರಾಶಿ ಇದೆ, ಕೇವಲ ಅವರ ಕುಂಡಲಿಯಲ್ಲಿ ಇರುವಂತಹ ಸಮಸ್ಯೆಗಳು ಇದೆಯಾ, ಅದಕ್ಕೆ ಪರಿಹಾರಗಳಿದೆಯಾ, ಅಷ್ಟು ಮಾತ್ರ ಅಲ್ಲ ಬೇರೆಯವರಿಂದ ಕೂಡ ಪರಿಣಾಮ ಬೀರುತ್ತಾ? ಪವಿತ್ರ ಗೌಡ ಅವರ ಕುಂಡಲಿ ಯಾವ ರೀತಿಯಾಗಿದೆ, ಅವರ ಫ್ಯಾಮಿಲಿ ಈಗ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದೆ, ಅದರಿಂದ ಅವರಿಗೆ ಪರಿಹಾರಗಳು ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಶ್ರೀಮತ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಆಸ್ಥಾನ ಜ್ಯೋತಿಷಿ ಹಾಗೆಯೇ ಅಂಧೇರಿಯ ಮಹಾಕಾಳಿ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಗುರೂಜಿ ಶ್ರೀ ಉಮೇಶ್ ಆಚಾರ್ಯ ಗುರೂಜಿ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಗುರುಜಿ, ಈಗ ದರ್ಶನ್ ಜೈಲು ಪಾಲಾಗಿ 21 ದಿನ ಆಗಿದೆ. ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಇಂತಹ ಒಂದು ಸಂಕಷ್ಟದಲ್ಲಿ ದರ್ಶನ್ ಜೈಲು ಪಾಲಾಗ್ತಾರೆ ಅಥವಾ ಇಂತಹ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ, ಇಂತಹ ಒಂದು ಘಟನೆ ನಡೆದು ಹೋಗುತ್ತೆ ಅಂತ. ಮೊದಲನೇದಾಗಿ ಈ ಘಟನೆಯ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಜೊತೆಗೆ ಎರಡನೇ ಬಾರಿ ಜೈಲಿಗೆ ಹೋಗುವಂತಹ ಒಂದು ಸಂದರ್ಭ ಅವರ ರಾಶಿಯಲ್ಲಿ ಕುಂಡಲಿಯಲ್ಲಿ ಇತ್ತಾ, ಹೇಗೆ? ಎಲ್ಲ ವೀಕ್ಷಕರಿಗೆ ನನ್ನ ವೈಯಕ್ತಿಕವಾಗಿ ನ್ಯೂಸ್ 18 ಕನ್ನಡದ ಪರವಾಗಿ ನಿಮಗೆ ಪ್ರಥಮವಾಗಿ ನಮನವನ್ನು ಸಲ್ಲಿಸ್ತಾ, ನಿಮ್ಮ ಪ್ರಶ್ನೆಗೆ ನಾವು ಸಮರ್ಪಕವಾದ ಶಾಸ್ತ್ರಾಧಾರಿತ ಮಾಹಿತಿಗಳು ಮಾತ್ರ ಮನುಷ್ಯನ ಬದುಕಿಗೆ ಅದು ಸತ್ಯವಾಗಲಿಕ್ಕೆ ಸಾಧ್ಯತೆ ಇದೆ. ಜನನಿಂ ಜನ್ಮ ಸೌಖ್ಯಾನಾಂ ವರ್ಧಂತಿ ಕುಲ ಸಂಪದ. ಒಂದು ಮನುಷ್ಯ ಹುಟ್ಟಿದಾಗಲೇ ಅವನ ಜನನ ಕಾಲದಿಂದ ಹಿಡಿದು ಅವನ ಮರಣ ಕಾಲದವರೆಗೆ ಏನೆಲ್ಲ ನಡಿಬೇಕು ಅಂತ ಇದೆ ನೋಡಿ, ಅದೆಲ್ಲ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಲೋಕದಲ್ಲಿ ಯಾರು ಕಷ್ಟ ಬಯಸ್ತಾರೆ? ಎಲ್ಲರೂ ಸುಖವನ್ನೇ ಬಯಸುವುದು. ಆದರೆ ನಾವು ಜೀವನದಲ್ಲಿ ಸದಾಕಾಲ ನಮ್ಮ ಬದುಕಿನ ಭೂತ ವರ್ತಮಾನ ಭವಿಷ್ಯತ್ತಿ ಮೂರನ್ನು ಅವಲೋಕಿಸ್ತಾ ಹೋಗಬೇಕು. ನಾವು ಇದನ್ನೆಲ್ಲ ನೋಡಿದಾಗ ನಾವು ಎಷ್ಟೋ ಜನರಿಗೆ ಮಾರ್ಗದರ್ಶನ ಕೊಡ್ತೇವಲ್ವ. ಅರಿಷಡ್ವರ್ಗಗಳ ನಿಯಂತ್ರಣ ಬೇಕು, ದಾನ ಧರ್ಮಾದಿಗಳು ಬೇಕು, ನಮ್ಮಲ್ಲಿ ಇರುವಂತಹ ಯಾವುದೇ ಸುಖ ದುಃಖಗಳಲ್ಲಿ ನಮ್ಮೊಳಗೆ ನಾವು ಒಂದು ಮಗನಾದರೆ ತಂದೆಗೆ ತಕ್ಕ ಮಗ ಆಗಬೇಕು, ತಾಯಿಗೆ ತಕ್ಕ ಮಗ ಆಗಬೇಕು, ಹೆಂಡತಿಗೆ ತಕ್ಕ ಗಂಡನಾಗಬೇಕು. ಇದೆಲ್ಲವೂ ಈ ಪ್ರಾಜ್ಞವಾಣಿಗಳು ನಮ್ಮ ಬದುಕಿನಲ್ಲಿ ಕೆಲವು ನಿದರ್ಶನಗಳಲ್ಲಿ ಸತ್ಯದ ಅರಿವಾಗುವಂತಹ ಚಿಂತನೆಗಳು ನಮ್ಮ ಕಣ್ಣೆದುರಿಗೆ ಕೆಲವು ನಡೀತಾ ಇದೆ. ಅದರಿಂದಾಗಿ ನೀವು ಕೇಳಿದ ಪ್ರಕಾರ ಇವತ್ತು ದರ್ಶನ್ ಅವರು ಅತಿ ಪ್ರಬುದ್ಧವಾದಂತಹ ಚಲನಚಿತ್ರ ರಂಗದಲ್ಲಿ ಬಹಳ ಉನ್ನತ ಮೇರು ಸ್ಥಾನದಲ್ಲಿ ನಿಂತಹ ಒಂದು ಅದ್ಭುತ ವ್ಯಕ್ತಿತ್ವ ಅವರಲ್ಲಿ ಭಗವಂತ ಅನುಗ್ರಹ ಮಾಡಿದ. ಸಾಧನೆ ಮಾತ್ರ ಅವರದ್ದಿರಬಹುದು, ಆದರೆ ಎಲ್ಲ ಸ್ಥಾನಕ್ಕೂ ಯೋಗ್ಯತೆಯನ್ನು ಕೊಟ್ಟದ್ದು ಅವರ ಮಾತಾಪಿತೃಗಳ ತಪಸ್ಸಿರ್ಬೋದು, ಅವರ ಹಿರಿಯರ ತಪಸ್ಸಿರ್ಬೋದು, ಅಥವಾ ಅವರು ಮಾಡಿದ ದಾನ ಧರ್ಮಗಳಿರಬಹುದು. ಇದೆಲ್ಲ ಯೋಗಗಳು ಒಂದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅದು ನಿರೂಪಣೆ ಮಾಡಲ್ಪಡುತ್ತೆ. ನಾವು ಆ್ಯಕ್ಟರ್ ಅಂತ ಏನು ಅವ್ರಿಗೆ ಹೇಳ್ತೇವಲ್ಲ, ನಾವು ಕಣ್ಣಿಗೆ ಕಾಣಲಿಕ್ಕೆ ಮಾತ್ರ ನಮಗೆ ಅವರು ಆ್ಯಕ್ಟರ್. ಡೈರೆಕ್ಟರ್, ಪ್ರೊಡ್ಯೂಸರ್ಗಳು, ಜಾತಕದಲ್ಲಿರುವ ಗ್ರಹಗಳು, ಆ ಭೂಮಂಡಲದಲ್ಲಿ ನಭೋಮಂಡಲದಲ್ಲಿರುವಂತಹ ಈ ಒಂದು ಗ್ರಹ ಸ್ಥಿತಿಗಳು ಆ ವ್ಯಕ್ತಿಯ ಬದುಕಿನ ಬಗ್ಗೆ ಎಲ್ಲ ನಿದರ್ಶನವನ್ನು
ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲ ಅಲ್ಲಿದ್ದಾರೆ. ಇದನ್ನು ನಾವು ನೋಡಬೇಕು. ಹಾಗಾದರೆ ಈ ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರಿಸಬಹುದಾದ ದಾರಿ ಯಾವುದು ಕೇಳಿದರೆ ನಮಗೆ ಜಾತಕದ ಮುಖೇನ ಅವರಿಗೆ ಉತ್ತರ ನಾವು ಕೊಡಬಹುದು. ಈಗ ಕೋರ್ಟು, ಕಚೇರಿ, ಜೈಲು ಪಾಲು ಆಗಿರುವಂಥದ್ದು ಜ್ಯೋತಿಷ ಪ್ರಕಾರ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇತ್ತ ಹೇಗೆ ಅಂತ ಈಗ ನಾವು ನಿಮ್ಮ ಹತ್ರ ಹೇಳಿದ್ದೇವೆ ಮೇಡಮ್. ಏನು ಅಂತ ಹೇಳಿದರೆ, ಜನನಾತ್ ಮರಣದವರೆಗೆ ಜನ್ಮಕಾಲದಲ್ಲೇ ನಿರ್ಧಾರ ಆಗಿರುತ್ತೆ, ಹೀಗೇನೆ ಆಗಲಿಕ್ಕಿದೆ ಅಂತ. ನಾವು ವ್ಯಕ್ತಿಯ ಅಪರಾಧಿಗಳು ಅಂತ ಹೇಳಲಿಕ್ಕಿಲ್ಲ. ಇಲ್ಲಿ ಯಾವುದೇ ಕರ್ತವ್ಯಗಳಿರಲಿ, ಒಂದು ವ್ಯಕ್ತಿಯ ಜನನ ಕಾಲದಲ್ಲಿಯೇ ನಿರ್ಧಾರ ಆಗಿರುತ್ತೆ. ಅವನ ಬಾಲ್ಯ ಹೇಗಿರುತ್ತೆ, ಅವನ ಯೌವನ ಹೇಗಿರುತ್ತೆ, ಗೃಹಸ್ಥಾಶ್ರಮ ಹೇಗಿರುತ್ತೆ, ವೃದ್ಧಾಪ್ಯ ಹೇಗಿರುತ್ತೆ, ಅವನ ಯೋಗ್ಯತೆ ಹೇಗಿರುತ್ತೆ, ಸ್ವಭಾವಗಳು ಹೇಗಿರುತ್ತೆ. ಈಗ ನೀವು ಹೇಳಿದ್ರಿ ಇನ್ನೊಬ್ಬರ ಜಾತಕ ನಮಗೆ ಕಾರಣವಾಗುತ್ತಾ? ಖಂಡಿತ ಇದೆ, ಯಾಕಿಲ್ಲ, ಖಂಡಿತವಾಗಿದೆ. ಸಜ್ಜನರ ಸಂಘ ಮಾಡಬೇಕು ಅಂತ ನಮ್ಮ ಹಿರಿಯರು ನಮಗೆ ನಮ್ಮ ಬಾಲ್ಯದಲ್ಲಿ ನಮಗೆ ಬುದ್ಧಿ ಹೇಳುವ ಶಬ್ದ ಇಲ್ವ ಅದು? ಹಾಗೆ ಯಾಕೆ ಸಜ್ಜನರ ಸಂಘ ಮಾಡಬೇಕು? ಸಜ್ಜನರ ಸಂಘ ನಮಗೆ ಹೆಜ್ಜೆಯನ್ನು ಸವಿದಂತೆ ಅಂತ. ಹಾಗಾಗಿ ನಾವು ಅದು ಸುಮ್ಮನೆ ಏನೋ ಸಮಯಕ್ಕನುಗುಣವಾಗಿ ಹೇಳಿದ ಶಬ್ದ ಅಲ್ಲ ಇದು. ಅದನ್ನು ಸಹ ನಾವು ಸ್ಮರಿಸಬೇಕು. ಹಾಗಾಗಿ ಈ ವೇದ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗುವುದಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಅದರಿಂದಾಗಿ ನಾವು ಇವರ ಜಾತಕದ ಬಗ್ಗೆ, ಇವರ ಜನ್ಮದಿಂದ ಹಿಡಿದು ಈಗ ಈ ಪ್ರಸ್ತುತ ಕಾಲದವರೆಗೂ, ಇನ್ನು ಮುಂದಿನ ಸಮಯದಲ್ಲಿಯೂ ನಮಗೂ ಒಂದು ಅಪೇಕ್ಷೆ ಇದೆ. ನಮ್ಮ ಒಂದು ಕರ್ನಾಟಕಕ್ಕೆ ಹಿರಿಮೆಯ ಒಂದು ಮೇರು ನಟ ಅವರು. ಹಾಗಾಗಿ ನಮಗೆ ಅವರ ಮೇಲೆ ತುಂಬ ಅಭಿಮಾನ ಅಂತ ಹೇಳಿದರೆ, ಅಂತಹ ಒಂದು ವ್ಯಕ್ತಿಗಳನ್ನು ಭಗವಂತ ನಮ್ಮ ಇಂಡಸ್ಟ್ರಿಗೆ ಕಳಿಸಿದ್ದಾರೆ ನೋಡಿ. ಅದರಿಂದ ಅವರ ಬಗ್ಗೆ ನಾವು ಸ್ವಲ್ಪ ಜಾತಕದ ಮಾಹಿತಿಯನ್ನು ಕೊಡುವ ಒಪ್ಪಿಗೆಯನ್ನು ನಿಮಗೆ ಕೊಡಲಿಕ್ಕೆ ಕಾರಣ.